ಹೇಳ್ತಾರೆ. ವಿಜಯ ನ್ಯೂಸ್ಗೆ ಸ್ವಾಗತ. ಎಲ್ಲಾ ಗ್ರಾಮಗಳ ನಮ್ಮೆಲ್ಲಾ ಮುಖಂಡರು, ವಿಶೇಷವಾಗಿ ನಮ್ಮ ಹಿರಿಯ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಮುನಿಯಪ್ಪಣ್ಣವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡಿ ಇವತ್ತು ಶ್ರಮಿಸಿರೋದಕ್ಕೆ ಈ ಒಂದು ಜಯ ಸಿಕ್ಕಿದೆ. ಅದನ್ನ ಎಲ್ಲಾ ನಮ್ಮ ಪಂಚಾಯತಿ ವ್ಯಕ್ತಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಯುವಕರಿಗೆ ಸಲ್ಲಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ನಾವು ಈಗ ಚುನಾವಣೆ ಇಲ್ಲಿಗೆ ಮುಗಿಯಿತು, ಚುನಾವಣೆ ಮುಗಿದ ಮೇಲೆ ಏನು ಇವತ್ತು ನಾವು ಈ ಸಹಕಾರ ಸಂಘವನ್ನ ಈ ಕಡೆ ಕುರುಬೂರು ಮತ್ತೆ ಕಲ್ಲಳ್ಳಿ ಎರಡು ಕಡೆಯಿಂದ ಇದ್ದಂತ ಗ್ರಾಮಗಳನ್ನ ಬಿಡುಗಡೆ ಮಾಡಿಸಿಕೊಂಡು ಹೊಸದಾಗಿ ಇವತ್ತು ಒಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಏನು ಬಿಡುಗಡೆ ಮಾಡ್ಕೊಂಡು ನಾವು ರಚನೆ ಮಾಡ್ತಾ ಇದ್ದೀವಿ. ಈ ಒಂದು ಸಂಘವನ್ನ ಒಳ್ಳೆಯ ರೀತಿಯಲ್ಲಿ ನಡೆಸಿ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿಗೆ ಚುನಾವಣೆ ಮುಗಿಯಿತು. ನಾಳೆಯಿಂದ ಏನು ಈ ಸಂಘದಿಂದ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ರೈತರಿಗೆ, ಸ್ತ್ರೀಶಕ್ತಿ ಮಹಿಳೆಯರಿಗಿರ್ಬೋದು, ಮತ್ತೆ ಬೀದಿ ಬದಿ ವ್ಯಾಪಾರಿಗಳಿಗಿರ್ಬೋದು, ಏನು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗ್ತದೆ ಅದನ್ನ ನಮ್ಮೆಲ್ಲರ ಮುಖಂಡರ ಅಭಿಪ್ರಾಯದಂತೆ ಮತ್ತೆ ಅವರ ಎಲ್ಲರ ಒಂದು ಶಿಫಾರಸಿನಂತೆ ಈ ಒಂದು ಸಂಘವನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ. ವಿಶೇಷವಾಗಿ ನಮ್ಮ ಮಂತ್ರಿಗಳು ಇವತ್ತು ಸಂಘ ನಮ್ಮ ಕೈಗೆ ಬರಬೇಕಾಗಿದ್ರೆ ನಮ್ಮ ಮಂತ್ರಿಗಳ ಮುತುವರ್ಜಿ ಅವರ ಒಂದು ಹಾದಿ ಅವ್ರು ಹಾಕೊಟ್ಟಂತ ಹಾದಿಯಲ್ಲಿ ನಾವು ಇವತ್ತು ಬಂದಿದ್ದು. ಅದಕ್ಕೆ ನಮ್ಮ ಇವತ್ತು ಈ ಒಂದು ಹಿರೇಕಟ್ಗೆನಲ್ಲಿ ಗ್ರಾಮ ಪಂಚಾಯತಿ ಈ ಒಂದು ರೈತ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ನಾವೆಲ್ಲರನ್ನ ಇವತ್ತೇನು ಇಲ್ಲಿ ನಿರ್ದೇಶಕರಿದ್ದೀವಿ, ನಾವು ನಿರ್ದೇಶಕರಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲರೂ ನಿರ್ದೇಶಕರೇ. ನಾವು ಬರೀ ಹಾಗಾಗಿ ಇದನ್ನ ಫಸ್ಟ್ ಇದೆಲ್ಲ ಜಯವನ್ನ ಇದರೆಲ್ಲದಕ್ಕೂ ರೂವಾರಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರಿಗೆ ಸಲ್ಲಬೇಕು ಅಂತ ಹೇಳ್ತಾ, ಈ ಒಂದು ಚುನಾವಣೆ ಬೆಳಗ್ಗಿನಿಂದ ಇಲ್ಲಿವರೆಗೂ ಕೂಡ ಶಾಂತ ರೀತಿಯಲ್ಲಿ ನಡೆಯಲು ಸಹಕರಿಸಿದಂಥ ಎಲ್ಲ ನಮ್ಮ ಚುನಾವಣೆಯ ಎಲ್ಲ ಅಧಿಕಾರಿ ವೃಂದದವರಿಗೂ ಮತ್ತೆ ವಿಶೇಷವಾಗಿ ನಮಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೂ, ಅದೇ ರೀತಿಯಲ್ಲಿ ಏನು ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ನಮ್ಮ ಒಂದು ಹಿರೇಕಟ್ಗೆನಹಳ್ಳಿಯ ಈ ಒಂದು ಚುನಾವಣೆ ಮತ್ತು ಈ ಜೈಬೇರಿಯನ್ನ ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಬಿತ್ತರಿಸಲಿಕ್ಕೆ ಬಂದಿದ್ದ ತಮಗೆಲ್ಲರಿಗೂ, ವಿಶೇಷವಾಗಿ ಈ ಒಂದು ನಮ್ಮ ಪಂಚಾಯಿತಿಯ ಎಲ್ಲ ಇವತ್ತು ಏನು ಷೇರುದಾರ ಇದ್ರು ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ವಿಶೇಷವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ.